ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಒತ್ತಕ್ಷರಗಳನ್ನು ಹೇಗೆ ಬರೆಯೋದು, ಹಾಗೆ ಅವುಗಳನ್ನು ಹೇಗೆ ಪ್ರೊನೌನ್ಸ್ ಮಾಡುವಂಥದ್ದು, ಕನ್ನಡಕ್ಕೂ ಮತ್ತು ಸಂಸ್ಕೃತಕ್ಕೂ ಇರುವ ವ್ಯತ್ಯಾಸವೇನು, ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ಗಳಿರ್ತವೆ ಅವುಗಳು ಯಾವ ರೀತಿ ಇದೆ, ಹಾಗೆ ಉದಾಹರಣೆಗಳೊಂದಿಗೆ ಇವುಗಳನ್ನೆಲ್ಲ ನೋಡೋಣ. ಮೊದಲಿಗೆ ಸಂಸ್ಕೃತದಲ್ಲಿ ನಾವು ಒತ್ತಕ್ಷರಗಳನ್ನು ಸಂಯುಕ್ತಾಕ್ಷರಾಣಿ ಅಂತ ಕರಿತೇವೆ. ಸಂಯುಕ್ತಾಕ್ಷರಾಣಿ. ಈ ಸಂಯುಕ್ತಾಕ್ಷರಗಳು ಅಂದರೆ ಏನು? ಸ್ವರದ ಸಹಾಯವಿಲ್ಲದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಟ್ಟಿಗೆ ಸೇರಿಕೊಂಡಾಗ ಅದು ಸಂಯುಕ್ತಾಕ್ಷರ ಆಗ್ತದೆ. ಕನ್ನಡದಲ್ಲೂ ಇದೇ ಇರುವಂಥದ್ದು. ಎರಡು ವ್ಯಂಜನಗಳ ಮಧ್ಯೆ ಯಾವುದೇ ಸ್ವರ ಬರದೇ ಹೋದಾಗ ಅದು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅನಿಸಿಕೊಳ್ಳುತ್ತದೆ. ಸ್ವರದ ಸಹಾಯವಿಲ್ಲದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿಕೊಂಡಾಗ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಉದಾಹರಣೆಗೆ ಕ ಪ್ಲಸ್ ಲ ಪ್ಲಸ್ ಅ. ಇಲ್ಲಿ ಕ ಮತ್ತು ಲಗಳ ಮಧ್ಯೆ ಯಾವುದೇ ಸ್ವರ ಇಲ್ಲ, ವ್ಯಂಜನಗಳ ಮಧ್ಯೆ ಸ್ವರ ಇಲ್ಲ. ಕ್ಲ ಅಂತ ಆಯಿತು. ಇಲ್ಲಿ ಲ ಅನ್ನುವಂಥದ್ದು ಪೂರ್ಣಾಕ್ಷರ ಆಗ್ತದೆ. ಆದರೆ ಇವೆರಡರ ಮಧ್ಯೆ ಬರುವಂತಹ ಈ ಕ ಎನ್ನುವಂಥದ್ದು ಇದೆಯಲ್ಲ, ಇದು ಸಂಯುಕ್ತಾಕ್ಷರ ಆಗ್ತದೆ. ಇಲ್ಲಿ ಕ ಮತ್ತೆ ಲ ಮಧ್ಯದಲ್ಲಿ ಯಾವುದೇ ಸ್ವರ ಇಲ್ಲ. ಮೊದಲಿಗೆ ನಾವು ಪ್ರತಿಯೊಂದು ವ್ಯಂಜನಗಳನ್ನು ಸಂಯುಕ್ತಾಕ್ಷರವಾಗಿ ಒತ್ತಕ್ಷರವಾಗಿ ಹೇಗೆ ಬರೀಬಹುದು ಅನ್ನೋದನ್ನ ನೋಡೋಣ. ಇಲ್ಲಿಯೇ ನಾವು ಒಂದು ಉದಾಹರಣೆ ತೆಗೆದುಕೊಂಡ್ರೆ ಸಂಯುಕ್ತ ಕ್ತ ಇದೆ. ಇಲ್ಲಿ ಕ ಪ್ಲಸ್ ತ ಪ್ಲಸ್ ಆ ಇದೆ. ತ ಅನ್ನೋದು ಪೂರ್ಣಾಕ್ಷರವಾಗಿದೆ, ಕ ಅನ್ನುವಂಥದ್ದು ಸಂಯುಕ್ತಾಕ್ಷರವಾಗಿದೆ. ಈ ರೀತಿಯಾಗಿ ಅಕ್ಷರಗಳನ್ನು ಹೇಗೆ ಬರಿಬೇಕು ಅನ್ನೋದನ್ನ ಮೊದಲಿಗೆ ನೋಡೋಣ. ಇಲ್ಲಿ ಕ ಅಂತ ಇದೆ. ಇದನ್ನ ಹೇಗೆ ಸಂಯುಕ್ತಾಕ್ಷರವಾಗಿ ಬರೆಯೋದು? ಇಲ್ಲಿ ಕ, ಖಗೆ ಗ ಇಷ್ಟು ಮಾತ್ರ, ಘಗೆ ನ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಅಕ್ಷರಗಳಿಗೆ ನಾವು ಅರ್ಧ ಮಾತ್ರ ಮಾಡಿದ್ವಿ. ಇಲ್ಲಿ ಕೊನೆಯದ್ದಕ್ಕೆ ವ್ಯಂಜನ ಅದನ್ನೇ ಹಾಗೆ ಬರ್ತೀವಿ. ಅರ್ಧಾಕ್ಷರ ಅರ್ಧ ಮಾತ್ರ ಕಾಲದಲ್ಲಿರುವ ವ್ಯಂಜನವನ್ನೇ ಬರ್ತಿದ್ದೀವಿ. ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಸಿಂಪಲ್ ಟ್ರಿಕ್ ಏನಂದರೆ, ಅಕ್ಷರದಲ್ಲಿ ಒಂದು ವರ್ಟಿಕಲ್ ಲೈನ್ ಇದ್ದರೆ ಅದನ್ನು ಸಂಯುಕ್ತಾಕ್ಷರವನ್ನಾಗಿ ಮಾಡಬೇಕಂದ್ರೆ ಆ ವರ್ಟಿಕಲ್ ಲೈನನ್ನು ತೆಗೆದ್ರಾಯ್ತು. ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕ, ಇದಕ್ಕೆ ಇಲ್ಲಿ ವರ್ಟಿಕಲ್ ಲೈನ್ ಇದೆ, ಅದನ್ನು ಏನು ಮಾಡಿದ್ವಿ ನಾವು, ಇದು ಸ್ವಲ್ಪ ಅರ್ಧಕ್ಕೆ ಮಾತ್ರ ನಿಲ್ಲಿಸಿದ್ವಿ. ಈಗ ಖ ಗ ಘ ನೋಡಿದ್ರೆ ನಾವು ಖದಲ್ಲಿ ವರ್ಟಿಕಲ್ ಲೈನನ್ನು ಬಿಟ್ಬಿಟ್ವಿ, ಗದಲ್ಲೂ ಹಾಗೆ ವರ್ಟಿಕಲ್ ಲೈನನ್ನು ಬಿಟ್ಟಿದ್ದೀವಿ, ಘದಲ್ಲೂ ಹಾಗೆ. ಆದರೆ ಇಲ್ಲಿ ಂಗ ನೋಡಿದ್ರೆ ಅಲ್ಲಿ ವರ್ಟಿಕಲ್ ಲೈನ್ ಇಲ್ಲ. ಅಂತಹ ಅಕ್ಷರ ಬಂದಾಗ ಏನು ಮಾಡ್ತೀವಿ, ಆ ಅಕ್ಷರವನ್ನು ಹಾಗೆ ಬರೆದು ಕೆಳಗಡೆ ಸ್ಲ್ಯಾಂಟಿಂಗ್ ಲೈನನ್ನು ಕೊಡಬೇಕು. ಮುಂದಕ್ಕೆ ನೋಡ್ತಾ ಹೋಗೋಣ. ಚ. ಇಲ್ಲಿ ಚಕ್ಕೆ ವರ್ಟಿಕಲ್ ಲೈನ್ ಇದೆ, ಆದ್ದರಿಂದ ಅದನ್ನು ಒತ್ತಕ್ಷರ ಮಾಡಬೇಕಂದ್ರೆ ಚ ಇಷ್ಟು ಸಾಕು. ಛಕ್ಕೆ ವರ್ಟಿಕಲ್ ಲೈನ್ ಇಲ್ಲ, ಆದ್ದರಿಂದ ಅದನ್ನು ಬರಿಬೇಕಂದ್ರೆ ಹೀಗೆ ಬರಿಬೇಕು. ಜಗಾದ್ರೆ ಅರ್ಧ, ಝಗ್ ಸಹ ಅರ್ಧ, ಂಗ ಈ ರೀತಿಯಲ್ಲಿ ಬರ್ತದೆ. ಟ ತಗೊಂಡ್ರೆ ಇಲ್ಲಿ ಯಾವುದೇ ವರ್ಟಿಕಲ್ ಲೈನ್ ಇಲ್ಲ, ಹಾಗೆ ಟ ಈ ರೀತಿ ಬರ್ತದೆ. ಇಲ್ಲಿ ಒಬ್ಸರ್ವ್ ಮಾಡಿದ್ರೆ ಇವು ಮೂರಕ್ಕೂ ವರ್ಟಿಕಲ್ ಲೈನ್ ಇಲ್ಲದೆ ಇರೋದ್ರಿಂದ ಸ್ಲ್ಯಾಂಟಿಂಗ್ ಲೈನ್ ಕೆಳಗಡೆ ಡ ಢ. ಣಕ್ಕೆ ವರ್ಟಿಕಲ್ ಲೈನ್ ಇರೋದ್ರಿಂದ ಅರ್ಧ ಮಾತ್ರ ಸಂಯುಕ್ತಾಕ್ಷರ ಆಗ್ತದೆ. ತಕ್ಕೆ ಬಂದ್ರೆ ವರ್ಟಿಕಲ್ ಲೈನ್ ಇದೆ, ಇಷ್ಟು ಮಾತ್ರ. ಥ, ಧಗ್ ವರ್ಟಿಕಲ್ ಲೈನ್ ಇಲ್ಲ, ಧಗ್ ಇಲ್ಲ, ಧಗ್ ಇದೆ, ನಗು ಇದೆ. ಹಾಗೆ ಪ
ವರ್ಟಿಕಲ್ ಲೈನ್ ಇರೋದ್ರಿಂದ ಇಷ್ಟಕ್ಕೆ ಮಾತ್ರ ತಗೊಬೇಕು. ಫ ಸ್ವಲ್ಪ ಕ ಥರ ಬರ್ತದೆ ಅಲ್ಲಿ, ಇಷ್ಟಕ್ಕೆ. ಬ ವರ್ಟಿಕಲ್ ಲೈನ್ ಇದೆ, ಭಗೂ ವರ್ಟಿಕಲ್ ಲೈನ್ ಇದೆ, ಮಗೂ ವರ್ಟಿಕಲ್ ಲೈನ್ ಇದೆ. ಎರಲವ ಯಕ್ಕೂ ವರ್ಟಿಕಲ್ ಲೈನ್ ಇದೆ, ರ ವರ್ಟಿಕಲ್ ಲೈನ್ ಇಲ್ಲ. ಇಲ್ಲಿ ಇವುಗಳೆಲ್ಲ ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ ಇರ್ತದೆ, ಇವುಗಳನ್ನು ಮುಂದೆ ಡಿಸ್ಕಸ್ ಮಾಡೋಣ. ಲಗೆ ವರ್ಟಿಕಲ್ ಲೈನ್ ಇದೆ, ವಗಿದೆ. ಶ ವರ್ಟಿಕಲ್ ಲೈನ್ ಇದೆ, ಅದರಿಂದ ಬರೀ ಇಷ್ಟು ಮಾತ್ರ ಬರೆಯೋದು. ಶಗೂ ವರ್ಟಿಕಲ್ ಲೈನ್ ಇರೋದ್ರಿಂದ ಪ ಥರನೇ, ಆದರೆ ಇಲ್ಲಿ ಒಂದು ಸ್ಲ್ಯಾಂಟಿಂಗ್. ಸಗೆ ವರ್ಟಿಕಲ್ ಲೈನ್ ಇದೆ, ಹಾಗೆ ವರ್ಟಿಕಲ್ ಲೈನ್ ಇಲ್ಲದೆ ಇರೋದ್ರಿಂದ ಹ. ಈಗ ಈ ಸಂಯುಕ್ತಾಕ್ಷರಗಳನ್ನು ಬಳಸಿ ಶಬ್ದಗಳನ್ನು ರಚಿಸೋದಕ್ಕಿಂತ ಮುಂಚೆ ಕನ್ನಡಕ್ಕೂ ಮತ್ತು ಸಂಸ್ಕೃತಕ್ಕೂ ಇರುವ ಡಿಫರೆನ್ಸನ್ನು ಒಂದು ಸ್ವಲ್ಪ ನೋಡೋಣ. ಬರಿಬೇಕಂದ್ರೆ ಹೇಗಿರುತ್ತೆ, ಪ್ರೊನೌನ್ಸಿಯೇಷನ್ ಹೇಗಿರುತ್ತೆ ಅಂತ. ಉದಾಹರಣೆಗೆ ಕನ್ನಡದಲ್ಲಿ ನಾವು ಖಡ್ಗ ಅಂತ ಬರಿತೀವಿ, ಖಡ್ಗ. ಇಲ್ಲಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಖ ಪೂರ್ಣಾಕ್ಷರ ಆಯಿತು, ಖಡ್ಗ. ನಾವು ಪ್ರೊನೌನ್ಸ್ ಮಾಡ್ತಾ ನೋಡಿದ್ರೆ ಡ ಅನ್ನುವಂಥದ್ದು ಸಂಯುಕ್ತಾಕ್ಷರ ಆಗಬೇಕು, ಡ ಪ್ಲಸ್ ಗ ಪ್ಲಸ್ ಅ ಆಗಬೇಕು. ಇಲ್ಲಿ ಡ ಪ್ಲಸ್ ಗ ಪ್ಲಸ್ ಅ ಆಗಬೇಕು, ಖಡ್ಗ ಆಗಬೇಕಂದ್ರೆ. ಆದರೆ ನಾವು ಸಂಪೂರ್ಣ ಶಬ್ದವನ್ನು ಬರಿಬೇಕೆಂದ್ರೆ ಏನಾಯಿತು, ಈ ಡ ಅನ್ನೋದು ಕಂಪ್ಲೀಟಾಗಿ ಬರಿತಾ ಇದ್ದೀವಿ, ಗ ಅನ್ನ ಸಂಯುಕ್ತಾಕ್ಷರವಾಗಿ ತಗೊತಾ ಇದ್ವಿ. ಕನ್ನಡದಲ್ಲಿ ಈ ರೀತಿ ಬರ್ತದೆ. ಹಾಗೆ ಇನ್ನೊಂದು ಯಾವುದಾದ್ರೂ ತಗೊಳ್ಳೋಣ ಅಂದರೆ ಪಠ್ಯ ಅಂತ ತಗೊಳ್ಳೋಣ, ಪಠ್ಯ. ಇಲ್ಲಿ ಪ ಪೂರ್ಣಾಕ್ಷರ ಆಯಿತು, ಠ, ಠ ಪ್ಲಸ್ ಯ ಪ್ಲಸ್ ಅ. ಇಲ್ಲಿ ಯ ಪ್ಲಸ್ ಅ ಪೂರ್ಣಾಕ್ಷರ ಆಗಬೇಕು. ನಾವು ಬರೀ ಠನ್ನ ಪೂರ್ಣಾಕ್ಷರವಾಗಿ ತಗೊಂಡು ಯನ ಒತ್ತಕ್ಷರವಾಗಿ ತಗೊಳ್ತಾ ಇದ್ದೀವಿ. ಆದರೆ ಸಂಸ್ಕೃತದಲ್ಲಿ ಏನಂದರೆ ಇಲ್ಲಿ ನಾವು ಒಬ್ಸರ್ವ್ ಮಾಡಿದ್ರೆ ಉಲ್ಟ ಹೇಳಬೇಕು, ಬರದಿದ್ದರೆ ಉಲ್ಟವನ್ನು ಹೇಳಬೇಕಾಗ್ತದೆ. ಸಂಸ್ಕೃತದಲ್ಲಿ ಏನು ಬರಿತೀವೋ ಅದನ್ನೇ ಉಚ್ಚಾರವನ್ನು ಮಾಡಬೇಕು. ಉದಾಹರಣೆಗೆ ಇದನ್ನೇ ನಾವು ಸಂಸ್ಕೃತದಲ್ಲಿ ತಗೊಳ್ಳೋಣ. ಖ ಪೂರ್ಣಾಕ್ಷರ, ಖಡ್ಗಃ, ಖಡ್ಗಃ. ಡ ಅನ್ನುವಂಥದ್ದು ಒತ್ತಕ್ಷರ, ಗ ಅನ್ನುವಂಥದ್ದು ಪೂರ್ಣಾಕ್ಷರ ಆಗ್ತದೆ. ಆದರೆ ಇಲ್ಲಿ ಉಲ್ಟಾಗಿದೆ. ಪಠ್ಯ ತಗೊಂಡ್ರೆ ಪ ಠ್ಯ, ಪಠ ಯ ಹ, ಖ ಡ ಗ ಹ. ಆದರೆ ಇಲ್ಲಿ ಉಲ್ಟಾಗಿದೆ. ಸಂಸ್ಕೃತದಲ್ಲಿ ಏನು ಕನ್ಫ್ಯೂಷನ್ ಇರಲ್ಲ, ಏನು ಬರೆದಿದ್ದೀವೋ ಹಾಗೆ ಓದಬೇಕು. ಕೆಲವೊಂದು ಕಡೆ ಎಕ್ಸೆಪ್ಷನ್ ಬರುತ್ತೆ, ಅದನ್ನು ಮುಂದೆ ನೋಡೋಣ. ಈಗ ಮುಂದೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕ. ಕ ಅಕ್ಷರಕ್ಕೆ ಒತ್ತಕ್ಷರ ಹೀಗೆ ಬರ್ತದೆ. ಉದಾಹರಣೆಗೆ ರಕ್ತಃ, ರಕ್ತಃ. ಹಾಗೆ ಶುಕ್ಲಃ, ಮುಕ್ತಃ, ಈ ರೀತಿಯಾಗಿ ಬರುತ್ತೆ. ಇದು ಸಾಮಾನ್ಯವಾಗಿ ಬರೆಯುವಂಥದ್ದು. ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಕಗೆ ಕ ಒತ್ತಕ್ಷರದ ನಂತರ ಶಕಾರ ಬಂದರೆ ಕ ಪ್ಲಸ್ ಶ, ಕ ಪ್ಲಸ್ ಶ ಪ್ಲಸ್ ಅ, ಅಥವಾ ಇಲ್ಲಿ ಸ್ವರ ಯಾವುದೇ ಬರಲಿ, ಕ ಪ್ಲಸ್ ಶ ಬಂದಾಗ ನಾವು ಶ ಬರೆಯಲ್ಲ. ಅದರ ಬದಲಾಗಿ ಒಂದು ಸ್ಪೆಷಲ್ ಲೆಟರ್ ಇದೆ, ಕ್ಷ. ಈ ರೀತಿಯಾಗಿ ಬರಿತೀವಿ. ಕ್ಷ ಅಂದರೆ ಕ ಪ್ಲಸ್ ಶ ಪ್ಲಸ್ ಅ. ಅದನ್ನು ಸ್ವರ ಇಲ್ಲದೆ ಬರೆದ್ರೆ ಕ್ಷ ಅಂತ ಆಗ್ತದೆ. ಸ್ಟ್ಯಾಂಡಿಂಗ್ ಲೈನ್ ಬರೆದು ಕ್ಷ.
ಈ ರೀತಿಯಾಗಿ ಬರ್ತದೆ. ಉದಾಹರಣೆಗೆ ಅಕ್ಷರಂ, ಅಕ್ಷರಂ. ಹಾಗೆ ಮೋಕ್ಷಃ, ತೀಕ್ಷ್ಣಃ. ಇಲ್ಲಿ ಕ್ಷ ಅನ್ನುವಂಥದ್ದು ಒತ್ತಕ್ಷರ ಆಗಿದೆ. ತೀಕ್ಷ್ಣಃ. ಹಾಗಿದ್ರೆ ಇಲ್ಲಿ ನಾವು ವಿಚ್ಛೇದ ಮಾಡಿದ್ರೆ ಏನೆಲ್ಲ ಬರುತ್ತೆ? ತೀ ಬಿಟ್ರೆ ಕ್ಷ, ಕ ಪ್ಲಸ್ ಶ ಪ್ಲಸ್ ನ ಪ್ಲಸ್ ಅಹ ಇದೆ. ಇಲ್ಲಿ ಎರಡು ಸಂಯುಕ್ತಾಕ್ಷರಗಳಿವೆ, ಕ ಪ್ಲಸ್ ಶ, ಕ್ಷ. ಅದನ್ನ ಅರ್ಧ ಬರೆದ್ರೆ ಈ ರೀತಿ ಬರಿಬೇಕು, ಕ್ಷಣಃ, ತೀಕ್ಷ್ಣಃ. ಹಾಗೆ ಕಕ್ಷ, ಇಕ್ಷುಹು, ಈ ರೀತಿಯಾಗಿ ಬರುತ್ತೆ. ಇದು ಒಂದು ಎಕ್ಸೆಪ್ಷನ್ ಕೇಸು. ಕ ಜೊತೆಗೆ ಕ ಸಂಯುಕ್ತಾಕ್ಷರ, ಅದರ ಜೊತೆಗೆ ಶಕಾರ ಬಂದರೆ ಅದನ್ನ ಈ ರೀತಿಯಾಗಿ ಬರಿತೀವಿ, ಕ್ಷ ಅಂತ ಬರಿತೀವಿ. ಮುಂದೆ ಖ ಒತ್ತಕ್ಷರ ತಗೊಂಡಾಗ ಅದನ್ನ ಹೇಗೆ ಬರೆಯೋದು? ಮುಖ್ಯಂ. ಉದಾಹರಣೆ, ಖ ಅರ್ಧ ತಗೊಂಡಿದ್ದೀವಿ, ಸಖ್ಯಂ, ಖ್ಯಾತಃ, ಈ ರೀತಿಯಾಗಿ ಬರುತ್ತೆ. ಹಾಗೆ ಗ ಒತ್ತಕ್ಷರ ಬಂದಾಗ ಮುಗ್ಧಃ, ಅಗ್ನಿಹಿ. ಇಲ್ಲಿ ಗವನ್ನ ಅರ್ಧ ಮಾತ್ರ ಬರಿತಾ ಇದ್ದೀವಿ. ಇಲ್ಲಿ ಒಂದು ಒಬ್ಸರ್ವ್ ಮಾಡಿದ್ರೆ ಗುಣಿತಾಕ್ಷರ ಆದಾಗ, ಒತ್ತಕ್ಷರವಾಗಿ ಸಂಯುಕ್ತಾಕ್ಷರವಾಗಿ ಗುಣಿತಾಕ್ಷರವಾದಾಗ ಏನ್ ಮಾಡಬೇಕು ನಾವು? ಮೊದಲು ಆ ಅಕ್ಷರದ ಆ ಸಂಯುಕ್ತಾಕ್ಷರವನ್ನ ಸೇರಿಸಿ ನಾವು ಆ ಗುಣಿತಾಕ್ಷರವನ್ನ ಬರಿಬೇಕಾಗ್ತದೆ. ಇಲ್ಲಿ ಉದಾಹರಣೆಗೆ ಅಗ್ನಿಹಿ, ನಾವು ನೋಡಿದಾಗೆ ಅನ್ಸುತ್ತೆ ನಕಾರಕ್ಕೆ ಇಕಾರ ಬಂತು ಅಂತ, ಆದ್ರೆ ಇವೆರಡು ಸೇರಿ ಜ್ಞ ಅನ್ನುವಂಥದ್ದು ಶಬ್ದ ಆಗಿ ಅಗ್ನಿಹಿ ಅಂತ ಆಗ್ಬೇಕು. ಯೋಗ್ಯ, ಮಗ್ನಃ, ಇವುಗಳೆಲ್ಲ ಗ ಒತ್ತಕ್ಷರವನ್ನ ಹೊಂದಿರುವಂಥದ್ದು ಸಂಯುಕ್ತಾಕ್ಷರ. ಹಾಗೆ ಘ ಸಂಯುಕ್ತಾಕ್ಷರ, ವಿಘ್ನಃ, ಘವನ್ನ ಅರ್ಧ ಬರೆದ್ರೆ ಆಯ್ತು. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಶ್ಲಾಘ್ಯಂ. ಇಲ್ಲಿ ಒಂದು ಒತ್ತಕ್ಷರ ಸಂಯುಕ್ತಾಕ್ಷರ ಇದೆ, ಅದನ್ನ ಮುಂದೆ ನೋಡೋಣ. ಇಲ್ಲಿ ಘಕಾರ ಮಾತ್ರ ತಗೊಳ್ಳೋಣ, ಶ್ಲಾಘ್ಯಂ, ಘಕಾರ. ಹಾಗೆ ಂಗ, ಅಂಗಃ. ಸಾಮಾನ್ಯವಾಗಿ ಅನುನಾಸಿಕ ಒತ್ತಕ್ಷರ ಬಂದಾಗ, ಅನುನಾಸಿಕ ಒತ್ತಕ್ಷರ ಯಾವಾಗ ಬರೋದಂದ್ರೆ ಅದರ ನಾವು ಕನ್ನಡದಲ್ಲಿ ಅನುಸ್ವಾರವನ್ನ, ಎಲ್ಲದಕ್ಕೂ ಅನುಸ್ವಾರವನ್ನ ಹಾಕ್ತೇವೆ, ಸೊನ್ನೆಯನ್ನ ಹಾಕ್ತೇವೆ, ಝೀರೋವನ್ನ ಹಾಕ್ತೇವೆ, ಅಂಗಃ ಅಂತ. ಇಲ್ಲಿ ಹಾಗಲ್ಲ, ಸಂಸ್ಕೃತದಲ್ಲಿ ಅನುಸ್ವಾರದ ಬದಲಾಗಿ ಅದು ವರ್ಗೀಯ ವ್ಯಂಜನವಾಗಿದ್ದರೆ ಅದರ ಅನುನಾಸಿಕವನ್ನ ಸಂಯುಕ್ತಾಕ್ಷರ ಅಂತ ತಗೊಂತೇವೆ. ಇಲ್ಲಿ ಅಂಗಃ ಒತ್ತಕ್ಷರ ಇಲ್ಲಿ, ಅಥವಾ ಸಂಯುಕ್ತಾಕ್ಷರ ಅಂಗಃ. ಈ ರೀತಿಯಲ್ಲೂ ಬರಿಬಹುದು. ಕೆಲವರು ಇಲ್ಲಿ ಂಗ ಬರೆದು ಅದಕ್ಕೆ ಕೆಳಗಡೆ ಆ ಕಂಪ್ಲೀಟ್ ಯಾವುದು ಪೂರ್ಣಾಕ್ಷರ ಇದೆ ಅದನ್ನ ಬರೀತಾರೆ. ಇದು ಸರಿ, ಇದು ಸರಿ, ಎರಡನ್ನು ಬರಿಬಹುದು. ಅಂಕನಿ ಅಂತಾನು ಬರಿಬಹುದು ಈ ರೀತಿಯಾಗಿ. ಅಥವಾ ಇಲ್ಲಿ ಂಗವನ್ನ ಒತ್ತಕ್ಷರವಾಗಿಯೇ ತೆಗೆದುಕೊಂಡು ಅಂಕನಿ ಅಂತಾನು ತೆಗೆದುಕೊಳ್ಬಹುದು. ಚ ವರ್ಗವನ್ನ ತೆಗೆದುಕೊಂಡ್ರೆ ಈ ರೀತಿಯಾಗಿ ಬರ್ತದೆ ಅರ್ಧ, ಯಾಕಂದ್ರೆ ಇಲ್ಲಿ ಸ್ಲ್ಯಾಂಟಿಂಗ್ ವರ್ಟಿಕಲ್ ಲೈನ್ ಇದೆ. ವಾಚ್ಯಂ, ಚ ಒತ್ತಕ್ಷರ ಯ. ಸ್ವಚ್ಛ, ಇಲ್ಲಿ ಚಿಕ್ಕ ಚ ಅನ್ನುವಂಥದ್ದು ಒತ್ತಕ್ಷರ ಸಂಯುಕ್ತಾಕ್ಷರ, ಇದು ಪೂರ್ಣಾಕ್ಷರ. ಸ್ವಚ್ಛ. ಉಚ್ಚಾರ, ಚಕ್ಕೆ ಚ ಒತ್ತಕ್ಷರ ಆಗಿದೆ ಇಲ್ಲಿ, ಉಚ್ಚಾರ. ಹಾಗೆ ಛ ಒತ್ತಕ್ಷರ ಬಂದಾಗ ಇದು ಇಂಡಿಪೆಂಡೆಂಟ್ ಆಗಿ ಛವನ್ನ ತೆಗೆದುಕೊಳ್ಳಲ್ಲ ನಾವು. ಮೊದಲಿಗೆ ಚಿಕ್ಕ ಚ, ಅಲ್ಪ ಪ್ರಾಣದ ಒಂದು ಛವನ್ನ ತೆಗೆದುಕೊಂಡು ಆಮೇಲೆ ಅದರ ಜೊತೆಗೆ ದೊಡ್ಡ ಮಹಾಪ್ರಾಣದ ಛವನ್ನ ಸಂಯುಕ್ತಾಕ್ಷರವಾಗಿ ತಗೊಳ್ಬೇಕು. ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಇದು ಬರಲ್ಲ. ಉದಾಹರಣೆಗೆ ಉಚ್ಛ್ವಾಸ ಅಂತ ತೆಗೆದುಕೊಂಡಾಗ ಚ ಒತ್ತಕ್ಷರ ವ, ಉಚ್ಛ್ವಾಸ ಅಂತ ಆಗುತ್ತೆ ಇಲ್ಲಿ.
ಜ ತೆಗೆದುಕೊಂಡ್ರೆ ಜ್ವರ, ಜ್ವಾಲ, ರಾಜ್ಯಂ. ಹಾಗೆ ಜಗೆ ಯಾವುದೇ ಒತ್ತಕ್ಷರ ಸಂಯುಕ್ತಾಕ್ಷರ ಜವನ್ನ ಸಂಯುಕ್ತಾಕ್ಷರವನ್ನು ಹೊಂದಿರುವಂಥದ್ದು ನನಗೆ ಯಾವುದು ಕಾಣಿಸ್ಲಿಲ್ಲ. ಇಲ್ಲಿ ಉದಾಹರಣೆ ಅಂತ ಈ ರೀತಿ ಬರೆದಿದ್ದೇನೆ. ಝವನ್ನ ಅರ್ಧ ಬರೆದು ಮುಂದೆ ಪೂರ್ಣಾಕ್ಷರವನ್ನ ಬರೆಯುವಂಥದ್ದು. ಹಾಗೆ ಂಗ ಬಂದಾಗ ಹಿಂದೆ ಹೇಳಿದಾಗೆ ಅನುನಾಸಿಕವನ್ನ ನಾವು ಸಂಯುಕ್ತಾಕ್ಷರವನ್ನಾಗಿ ತೆಗೆದುಕೊಳ್ಳೋದು. ಸಾಮಾನ್ಯವಾಗಿ ಅದರ ಮುಂದೆ ವರ್ಗೀಯ ವ್ಯಂಜನದ ಆ ಅನುನಾಸಿಕ ಯಾವ ವರ್ಗೀಯ ವ್ಯಂಜನಕ್ಕೆ ಸೇರ್ತದೆ ಆ ವರ್ಗೀಯ ವ್ಯಂಜನದ ಉಳಿದ ಅಕ್ಷರಗಳು ಬಂದಾಗ ತಗೊಂತೀವಿ. ಅಂಜನ, ಇಲ್ಲಿ ಜ ಇದೆ, ಅದರಿಂದ ನ ಅನ್ನ ಸಂಯುಕ್ತಾಕ್ಷರವಾಗಿ ತಗೊಂಡಿದ್ದೀವಿ. ಇಲ್ಲಿ ಡಾಟ್ ಹಾಕಬಾರ್ದು. ಸಂಚರತಿ, ಪಂಚ ಈ ರೀತಿಯಾಗಿ ಬರ್ತದೆ. ಟ ವರ್ಗವನ್ನ ತೆಗೆದುಕೊಂಡ್ರೆ ಟ ಇಲ್ಲಿ ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಯಾವುದೇ ವರ್ಟಿಕಲ್ ಲೈನ್ ಇಲ್ಲದೆ ಇರೋದ್ರಿಂದ ಹೆಚ್ಚಿನ 4 ಅಕ್ಷರಗಳಿಗೆ ಅವುಗಳನ್ನು ಹಾಗೆ ಬರೆಯುವಂಥದ್ದು. ನಾಟ್ಯಂ, ಕಾಪಟ್ಯಂ. ಇಲ್ಲಿ ಅಟ್ಟಹಾಸ, ಟಗೆ ಟ ಒತ್ತಕ್ಷರ ಬಂದಿದೆ, ಆಗ ಟದ ಕೆಳಗಡೆ ಮತ್ತೆ ಇನ್ನೊಂದು ಟವನ್ನು ಬರೆದು ಅಟ್ಟಹಾಸ ಈ ರೀತಿಯಾಗಿ ಬರಿಬೇಕಾಗ್ತದೆ. ಠಗೆ ಪಠ್ಯಂ, ಪಠ್ಯಂ. ಕೆಲವೊಂದು ಪ್ರಿಂಟಿಂಗ್ ಇದರಲ್ಲಿ ಈ ರೀತಿ ಬರೀತಾರೆ. ಹೀಗೆ ಅರ್ಧ ತೆಗೆದುಕೊಂಡು ಯವನ್ನ ಮತ್ತೆ ಅರ್ಧದಿಂದ ತೆಗೆದುಕೊಂಡು ಪಠ್ಯಂ ಅಂತ ಮಾಡ್ತಾರೆ. ಸಾಮಾನ್ಯವಾಗಿ ಈ ರೀತಿಯಲ್ಲೂ ಬರೀಬಹುದು, ಪಠ್ಯಂ. ಆಗ್ಲೇ ಹೇಳಿದ ಹಾಗೆ ಸಂಸ್ಕೃತದಲ್ಲಿ ನಾವು ಓದಲಿಕ್ಕೆ ಈಸಿ ಗೊತ್ತಾದರೆ ಸಾಕು. ಅದು ಹೀಗೆ ಬರೆದ್ರೂ ಸರಿ ಆಗ್ತದೆ. ಪಠ್ಯಂ, ಪಠ್ಯಂ. ಇದು ಪಠ್ಯಂ. ಡ ಖಡ್ಗ, ಇದನ್ನು ಸಹ ಡಕಾರವನ್ನ ಸಂಯುಕ್ತಾಕ್ಷರ ಮಾಡ್ತಾ ವ್ಯಂಜನವನ್ನ ಅರ್ಧ ಮಾತ್ರ ಕಾಲದಲ್ಲಿ ತಗೊಳ್ಬಹುದು ಅಥವಾ ಈ ರೀತಿಯಾಗಿ ಬರೀಬಹುದು. ಖಡ್ಗ. ಢ ಒತ್ತಕ್ಷರ ಬಲಾಢ್ಯ. ಣ ಒತ್ತಕ್ಷರ ಬಂದಾಗ ಸಂಯುಕ್ತಾಕ್ಷರವಾಗಿ ಬಂದಾಗ ಕಂಠ, ದಂಡ. ಇದು ಹಾಗೆ ಹಿಂದೆ ಂಗ ಮತ್ತೆ ಞ ಹೇಳಿದ ಹಾಗೆ ಅದೇ ರೀತಿ ರೂಲನ್ನು ಪಡೀತದೆ. ಕಂಠ, ದಂಡ. ಇಲ್ಲಿ ಈ ಲೈನ್ ಅನ್ನು ತೆಗಿಬೇಕು. ಇಷ್ಟು ಬರೆದ್ರೆ ಸಾಕಾಗ್ತದೆ. ಕಂಠ, ದಂಡ. ತವರ್ಗದ ಅಕ್ಷರಗಳು ತ, ಇಲ್ಲಿ ಅರ್ಧ ತವನ್ನ ತೆಗೆದುಕೊಳ್ಬೇಕು. ಆತ್ಮ, ತ್ಯಾಗ. ಚಿತ್ತಂ, ಇಲ್ಲಿ ತಕ್ಕೆ ತವತ್ತಕ್ಷರ ಚಿತ್ತಂ. ಇಲ್ಲಿ ಅದು ನ ಆಗಿ ಇರಬಾರ್ದು, ಚಿಕ್ಕದಾಗಿ ಒಂದು ತವನ್ನ ಕೊಡ್ಬೇಕು ಅಂತ. ಇಲ್ಲಿ ಇಷ್ಟು ಕೊಟ್ಟರು ಸಾಕಾಗ್ತದೆ. ಪ್ರಿಂಟಿಂಗ್ ಅಲ್ಲಿ ಈ ರೀತಿ ಬರ್ತದೆ. ಚಿತ್ತಂ. ಥ ಒತ್ತಕ್ಷರದಲ್ಲಿ ಪಥ್ಯ, ನೇಪಥ್ಯ ಈ ರೀತಿಯಾಗಿ ಬರ್ತದೆ. ಮುಂದೆ ದ ಒತ್ತಕ್ಷರ, ದವನ್ನ ಸಂಯುಕ್ತಾಕ್ಷರವನ್ನಾಗಿ ಹೊಂದಿದಾಗ ಇಲ್ಲಿ ಎಕ್ಸೆಪ್ಷನ್ ಕೇಸ್ ಅಂತ ಹೇಳ್ಬಹುದು ನಾವು. ಈಗ ಉದಾಹರಣೆಗೆ ದ್ವಾರಹ ಅಂತ ಬಂತು. ಅಲ್ಲಿ ದ ಪ್ಲಸ್ ವ ಪ್ಲಸ್ ಆ, ದ್ವಾ ಆಗ್ಬೇಕು. ಇಲ್ಲಿ ಸಂಯುಕ್ತಾಕ್ಷರ ದ ಆಗ್ಬೇಕು. ದವನ್ನ ಅರ್ಧ ಬರಿಬೇಕು ನಾವು. ಆದ್ರೆ ಬರಿಬೇಕಂದ್ರೆ ಹೇಗೆ ಬರಿತೀವಿ? ದವನ್ನ ಕಂಪ್ಲೀಟ್ ಆಗಿ ಬರೆದು ವ ಅನ್ನ ಅದರ ಕೆಳಗಡೆ ಕೊಡ್ತೀವಿ. ವ ಒತ್ತಕ್ಷರವನ್ನಾಗಿ ಬರಿತೀವಿ ನಾವಿಲ್ಲಿ. ಈ ಲೆಟರ್ನಲ್ಲಿ ಎಕ್ಸೆಪ್ಷನ್ ಇದೆ. ಹಾಗೆ ವಿದ್ಯಾ ಅಂತ ಬರಿಬೇಕಾದ್ರೆ ದಕ್ಕೆ ಯ ಒತ್ತಕ್ಷರ ಕೊಟ್ರೆ ಈ ರೀತಿ ಬರ್ತದೆ. ಈಗ ಇಲ್ಲಿ ಉದಾಹರಣೆ ತೆಗೆದುಕೊಳ್ಳೋಣ. ದ ದ್ವಾರಃ. ಹಾಗೆ ಉದ್ಗಾರಃ, ಉದ್ಗಾರಃ. ಅಂದ್ರೆ ದ ಸಂಯುಕ್ತಾಕ್ಷರವಾದರೂ ಕನ್ನಡದಂತೆ ನಾವು ಇಲ್ಲಿ ದವನ್ನ ಪೂರ್ಣಾಕ್ಷರವಾಗಿ ಬರೆದು ಯಾವುದು ನಿಜವಾಗಿ ಪೂರ್ಣಾಕ್ಷರ ಆಗಬೇಕು ಅದನ್ನು ಸಂಯುಕ್ತಾಕ್ಷರದ ತರ ಅರ್ಧ ಬರಿತೀವಿ. ಇಲ್ಲಿ ದ್ವಾರಕ, ದ್ವಾರಹ ತರನೇ ದ್ವಾರಕ ಅಂತ ಬರಿಬಹುದು. ಉದ್ಭವ,
ಭ ಒತ್ತಕ್ಷರ ಇಲ್ಲಿ ಕೆಳಗಡೆ ಬರುತ್ತೆ. ಉದ್ಭವ, ಅದ್ಯ, ಅಲ್ಲಿ ದಕ್ಕೆ ಇಲ್ಲಿ ಒತ್ತಕ್ಷರ ಬರಲ್ಲ, ಇದು ತಪ್ಪಾಗ್ತದೆ. ಅದನ್ನ ಬರಿಬೇಕಂದ್ರೆ ಒಂದು ಚಿಕ್ಕ ಲೈನು ಹಾಗೆ ದ್ಯ ಈ ರೀತಿ ಬರ್ತದೆ. ಅದ್ಯ, ವಿದ್ಯಾ. ಹಾಗೆ ಪದ್ಮಂ ಅಂತ ಬರಿಬಹುದು, ಅದಕ್ಕೆ ಪದ್ಮಂ ಅಂತ ಬರಿಬಹುದು. ಇದು ಒಂದು ಎಕ್ಸೆಪ್ಷನ್ ಆಗ್ತದೆ. ಆಮೇಲೆ ಧ ತೆಗೆದುಕೊಂಡ್ರೆ ಮಧ್ಯಮ, ಸಾಧ್ಯ, ಇದು ನೇರವಾಗಿ ಇದೆ. ನ ಒತ್ತಕ್ಷರಕ್ಕೆ ಅಂತರಹ, ನಕಾರ ಅರ್ಧ ಬಂತು. ಅನ್ಯಾಯ, ವಿಘ್ನ. ಕೆಲವೊಮ್ಮೆ ನ ಸಂಯುಕ್ತಾಕ್ಷರವನ್ನ ಈ ರೀತಿಯಾಗೂ ಬರಿತೀವಿ ನಾವು. ಇದು ನೋಡಿದ್ರೆ ದ ತರನೇ ಆಯ್ತು. ವಿಘ್ನದಲ್ಲಿ ಇಲ್ಲಿ ಘ ಎನ್ನುವಂಥದ್ದು ವಿಘ್ನ, ಘ ಒತ್ತಕ್ಷರ ಸಂಯುಕ್ತಾಕ್ಷರ ಅಹ ಇದೆ. ಈ ರೀತಿ ಬಂದಾಗ ಘವನ್ನ ಇಡೀ ಬರೆದು ನವನ್ನ ಒತ್ತಕ್ಷರವನ್ನಾಗಿ ಮಾಡ್ತೇವೆ. ಈ ರೀತಿಯಾಗಿ ಬರ್ತದೆ. ಇದು ಒಂದು ಎಕ್ಸೆಪ್ಷನ್. ಇಲ್ಲಿ ದ ಒಂದು ಎಕ್ಸೆಪ್ಷನ್ ಆಯಿತು. ಹಿಂದೆ ಕಗೆ ಶಕಾರ ಸೇರಿದ್ರೆ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಬಂತು. ಹಾಗೆ ಇಲ್ಲಿ ಘಗೆ ನ ಸೇರಿದಾಗ ಈ ರೀತಿಯಲ್ಲಿ ಬರಿತೀವಿ. ನ ಪೂರ್ಣಾಕ್ಷರವಿದ್ದು, ಸಾಮಾನ್ಯವಾಗಿ ನ ಪೂರ್ಣಾಕ್ಷರವಿದ್ದು ಹಿಂದಿನ ಸಂಯುಕ್ತಾಕ್ಷರಕ್ಕೆ ಈ ರೀತಿಯಾಗಿ ಬರಿತೇವೆ. ಅನ್ನಂ, ಇಲ್ಲಿ ನಗೆ ನ ಸಂಯುಕ್ತಾಕ್ಷರ, ನ ಮತ್ತೆ ನ, ಅನ್ನಂ. ಪ ವರ್ಗದ ವ್ಯಂಜನಗಳನ್ನು ತೆಗೆದುಕೊಂಡ್ರೆ ಆಪ್ತಃ, ಆಪ್ನೋತಿ, ಪ್ರಾಪ್ಯ, ಕುಪ್ಯತಿ, ಪ್ಲವತಿ ಈ ರೀತಿಯಾಗಿ ಬರ್ತದೆ. ಹಾಗೆ ಫಗೆ ಯಾವುದು ಇದನ್ನ ಸಂಯುಕ್ತಾಕ್ಷರ ಹೊಂದಿರುವಂಥದ್ದು ಯಾವ ಶಬ್ದ ಕಾಣಿಸ್ಲಿಲ್ಲ ನನಗೆ, ಅದರಿಂದ ಇದು ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಫ್ಲಾ. ಈ ರೀತಿ ಅರ್ಧ ಬರೆದು ಮುಂದೆ ಪೂರ್ಣಾಕ್ಷರವನ್ನ ಬರಿಬೇಕು. ಹಾಗೆ ಬ, ಅಬ್ಜಹ ಅಂದರೆ ಚಂದ್ರ, ಅಬ್ಧಿಹಿ ಸಮುದ್ರ, ಶಬ್ದ ಈ ರೀತಿಯಾಗಿ ಬಕ್ಕೆ ಒಂದು ಲೈನನ್ನು ಕೊಡಬೇಕು. ಭ, ಅಭ್ಯಾಸ, ಅಭ್ಯಾಗತಃ ಈ ರೀತಿಯಾಗಿ. ಮ, ಅಂಬಾ, ಸಮ್ಯಕ್, ಮ್ಲಾನ. ಹಾಗೆ ಸಂಹಾರ. ಇಲ್ಲಿ ಮಾವು ಕೂಡ ಒಂದು ಅನುನಾಸಿಕ. ಇದು ಈ ಪವರ್ಗದ ವ್ಯಂಜನಗಳ ಹಿಂದೆ ಬಂದಾಗ ಈ ರೀತಿಯಾಗಿ ಬರಿಬೇಕು. ಅದನ್ನ ಸಂಯುಕ್ತಾಕ್ಷರವಾಗಿ ಬರಿತಾ ಹೀಗೆ ಬರಿಬೇಕು. ಆದರೆ ಅವರ್ಗೀಯ ವ್ಯಂಜನಗಳಿಗೆ ಹಿಂದೆ ಬಂದಾಗ ಮಕಾರ ಬಂದರೆ ಆವಾಗ ಈ ರೀತಿಯಲ್ಲೂ ಬರಿಬಹುದು ಅಥವಾ ಮೇಲೆ ಅನುಸ್ವಾರವಾಗಿಯೂ ಬರಿಬಹುದು. ಇವೆರಡು ಕರೆಕ್ಟ್ ಆಗ್ತದೆ. ಆದರೆ ಈ ವರ್ಗೀಯ ವ್ಯಂಜನದಕ್ಕೆ ಮಾತ್ರ ಬಂದರೆ ಹೀಗೆ ಬರಿಬೇಕಾಗ್ತದೆ. ಇಲ್ಲಲ್ಲ, ಇಲ್ಲಿ ಅಂಬಾ. ಇಲ್ಲಿ ಸಮ್ಯಕ್ ತೆಗೆದುಕೊಂಡ್ರೆ ಮ ಯ, ಇದಕ್ಕೆ ಒತ್ತಕ್ಷರವನ್ನಾಗಿಯೂ ಬರಿಬಹುದು, ಮೇಲೆ ಇದರಲ್ಲೂ ಬರಿಬಹುದು. ಮ್ಲಾನ, ಸಂಹಾರ ಇದರಲ್ಲೂ ಹೀಗೆ ಮಕಾರವನ್ನ ಸಂಯುಕ್ತಾಕ್ಷರವಾಗಿ ತೆಗೆದುಕೊಳ್ಳಬಹುದು ಅಥವಾ ಅನುಸ್ವಾರವಾಗಿಯೂ ಬರಿಬಹುದು. ಯ ಒತ್ತಕ್ಷರ ನ್ಯಾಯೇನ, ನ್ಯಾಯೇನ ಆಗಲ್ಲ, ಅಲ್ಲಿ ನ್ಯಾಯೇನ. ಇಲ್ಲಿ ಸಂಯುಕ್ತಾಕ್ಷರ ಇದೆ, ಯಕಾರಕ್ಕೆ ಯಕಾರವೇ ಸಂಯುಕ್ತಾಕ್ಷರ ಇದೆ ಇಲ್ಲಿ. ಹಾಗೆ ಸಹಾಯಂ, ಯಂ ಅಂತ ಬರ್ತದೆ. ವೈಯಾಕರಣ ಈ ರೀತಿಯಾಗಿ. ರ ಸಂಯುಕ್ತಾಕ್ಷರವಾಗಿ ಬಂದವೆ. ರ ಪ್ಲಸ್ ಮುಂದೆ ಯಾವುದೋ ಒಂದು ವ್ಯಂಜನ ಪ್ಲಸ್ ಸ್ವರ ಬರ್ತದೆ. ಆಗ ನಾವು ಇದನ್ನ ಉಪಯೋಗಿಸಲ್ಲ. ಇಲ್ಲಿ ಇದೊಂದು ಚಿಹ್ನೆಯನ್ನ ಉಪಯೋಗಿಸ್ತೇವೆ. ಈ ರೀತಿಯಾಗಿ ಅರ್ಕವತ್ತು ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು. ಸೂರ್ಯ, ಸೂರ್ಯ, ಕರ್ಮಃ,
ಪರ್ವತಃ. ಈ ರೀತಿ ಮೇಲ್ಗಡೆ ಬಂದಾಗ ಅದನ್ನು ನಾವು ಫಸ್ಟು ರಕಾರವನ್ನು ಹೇಳಬೇಕು, ಆಮೇಲೆ ಈ ಪೂರ್ಣಾಕ್ಷರವನ್ನು ಹೇಳಬೇಕು. ಪರ್ವತಃ ವರ್ತತೆ ಅಂತ ಆಗ್ತದೆ. ಲ ಅಹಲ್ಯ ಅಲ್ಪಂ ವಾಲ್ಮೀಕಿ. ವಗೆ ಬಂದಾಗ ವ್ಯಾಸಃ ವ್ಯಾಯಾಮಃ. ಇಲ್ಲಿ ಜಸ್ಟ್ 0 ಹಾಕಿದ್ರೆ ಆಯಿತು. ಶಕಾರ ಶ್ವಾಸಃ. ಇಲ್ಲಿ ಈ ಲೈನನ್ನು ತೆಗಿಬೇಕು. ಶ್ಯಾಮಲ. ನಾವು ಬರಿಬೇಕಂದ್ರೆ ನಾವು ಈ ಶಕಾರವನ್ನು ಉಪಯೋಗಿಸ್ಬೇಕಾ ಶಕಾರವನ್ನು ಉಪಯೋಗಿಸ್ಬೇಕಾ ಅನ್ನುವಂಥದ್ದು ಪ್ರೊನೌನ್ಸ್ ಮಾಡಬೇಕಂದ್ರೆ ನಾವು ಅದನ್ನು ಕಲಿಬೇಕು. ಯಾವುದು ಬರ್ತದೆ ಅಂತ ಗೊತ್ತಾದಾಗ ಮಾತ್ರ ಇದನ್ನು ಉಪಯೋಗಿಸ್ಬಹುದು. ಕೃಷ್ಣ ಶಕಾರವನ್ನು ಹೇಳಬೇಕು. ಅಲ್ವಾ, ಕೃಷ್ಣ ಅಲ್ಲ, ಕೃಷ್ಣ. ಶುಷ್ಕ ಪುಷ್ಪಂ. ಅಷ್ಟ. ಕಗೆ ಶವತ್ತು ಬಂದರೆ ನಾವು ಕ್ಷವನ್ನು ಬರೆಯಲ್ಲ, ಆ ಒಂದು ಇದನ್ನು ಬರೆಯಲ್ಲ. ಕಗೆ ಶಕಾರ ಬಂದರೆ ಮಾತ್ರ ಕ್ಷ ಅಂತ ಬರಿಬೇಕಾಗ್ತದೆ. ಸಸ್ಯಂ ಪುಸ್ತಕಂ. ಆಹ್ವಾನಂ. ಆಹ್ವಾನಂ ಆಗಬೇಕು. ಹಾಗೆ ಅದನ್ನು 2 ರೀತಿಯಲ್ಲಿ ಬರೀತಾರೆ. ನೀವು ಪ್ರಿಂಟಿಂಗಲ್ಲಿ ಹೇಗೆ ಕಾಣಿಸ್ತದೆ ಅಂದರೆ ಹದ ಕೆಳಗಡೆ ಈ ವ ಅನ್ನುವಂಥದ್ದು ಕಾಣಿಸ್ತದೆ. ನಾವು ದ ಅಕ್ಷರದ ಸಂಯುಕ್ತ ಅಕ್ಷರವನ್ನಾಗಿ ಮಾಡಿದಾಗ ಯಾವ ರೀತಿ ರೂಲ್ ಮಾಡಿದ್ವೋ ಅದೇ ರೀತಿನ ಬರಿಬಹುದು. ಇಲ್ಲಿ ಅರ್ಧ ಬರೆದು ಇಲ್ಲಿ ವಕಾರವನ್ನು ಕೊಡುವಂಥದ್ದು. ಆಹ್ವಾನಂ. ಇದು ಬರೆಯೋಕ್ಕೆ ಆಗಿಲ್ಲ ಅಂದರೆ ಈ ರೀತಿಯಲ್ಲಿ ಬರೆದ್ರೂ ಸರಿಯಾಗ್ತದೆ. ಆಹ್ವಾನಂ ಅಂತ ಆಗ್ತದೆ. ಇದು ಸರಿಯಾದದ್ದು. ಹ್ಯಹ. ಇಲ್ಲೂ ಹಾಗೆ ಹಕ್ಕೆ ಯವನ್ನ ಅಟ್ಯಾಚ್ ಮಾಡಿ ಬರೀತಾರೆ, ಇಲ್ಲ ಈ ರೀತಿಯಾಗಿಯೂ ಬರಿಬಹುದು. ಈ ಸಂಯುಕ್ತಾಕ್ಷರದ ಟಾಪಿಕ್ ತುಂಬಾ ವಾಸ್ಟ್ ಆಗಿದೆ. ಇದರಲ್ಲಿ ನಾನು ಎಲ್ಲ ವಿಷಯಗಳನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಉದಾಹರಣೆಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ವಿಡಿಯೋ ತುಂಬ ಲೆಂತಿ ಆಗ್ತದೆ. ಆದ್ದರಿಂದ ಮುಖ್ಯವಾಗಿ ಬೇಕಾಗಿರೋದನ್ನು ಕೆಲವೊಂದನ್ನು ಕೊಟ್ಟಿದ್ದೇನೆ. ಮುಂದೆ ಇಲ್ಲಿ ಇಷ್ಟ ತನಕ ಒಂದೊಂದು ಸಂಯುಕ್ತಾಕ್ಷರ, 2 ವ್ಯಂಜನಗಳ ಮಧ್ಯದಲ್ಲಿ ಸ್ವರ ಇಲ್ಲ, ಅದನ್ನು ನೋಡಿದ್ವಿ. ಇವಾಗ ಒಂದೆರಡು ಎಕ್ಸಾಂಪಲ್ಗಳನ್ನು 2ಕ್ಕಿಂತ ಜಾಸ್ತಿ ವ್ಯಂಜನಗಳ ಮಧ್ಯೆ ಸ್ವರ ಇಲ್ಲದೆ ಇರೋದನ್ನು ನೋಡೋಣ. ಉದಾಹರಣೆಗೆ ಉಕ್ತ್ವ ಅಂತ ಹೇಳ್ತೀವಿ, ಅಂದರೆ ಹೇಳಿ ಅಂತ. ಉ ಕ ತ ವ, ಉಕ್ತ್ವ ಅಂತ ಆಯ್ತು. ಹಾಗೆ ಭಕ್ತ್ಯ, ಭಕ್ತಿಯಿಂದ. ಭಕ್ತ್ಯ. ಸಂಧ್ಯಾ, ಸ ಧ ಯಾ, ಸಂಧ್ಯಾ. ಅಚಿಂತ್ಯ, ಅಚಿಂತ್ಯ. ಹಾಗೆ ಉಚ್ಛ್ವಾಸ ಅಂತ ತೆಗೆದುಕೊಂಡಾಗ ಉಚ್ಛ್ವಾಸ. ಇನ್ನು ಕೆಲವೊಂದು ಸ್ಪೆಷಲ್ ಲೆಟರ್ಸ್ಗಳು ಬರುತ್ತೆ. ಆಗಲೇ ಕ್ಷ ಹೇಳಿದ ಹಾಗೆ ಕ್ಷ ಅಂದರೆ ಕಗೆ ಶ ಬರುವಂಥದ್ದು. ಕ ಪ್ಲಸ್ ಶ ಈ ರೀತಿಯಾಗಿ ಬರಿತೇವೆ ಕ್ಷ ಅಂತ. ಅದೇ ರೀತಿಯಲ್ಲಿ ತ ಮತ್ತೆ ರ ಸಂಯುಕ್ತಾಕ್ಷರ ಒಟ್ಟಿಗೆ ಬಂದಾಗ, ತ ಪ್ಲಸ್ ರ ಬಂದಾಗ ನಾವು ತ್ರ ಅಂತ ಹಾಕಲ್ಲ. ಅದಕ್ಕಿಂತ ಮುಂಚೆ, ಇದನ್ನು ನೋಡೋಕ್ಕಿಂತ ಮುಂಚೆ ಇನ್ನೊಂದು ಸಂಯುಕ್ತಾಕ್ಷರವನ್ನು ನೋಡೋಣ. ಇದನ್ನ ಎಕ್ಸೆಪ್ಷನ್ ಅಂತ ಹೇಳ್ಬೋದು. ಈಗ ಯಾವುದೇ ಒಂದು ಸಂಯುಕ್ತಾಕ್ಷರ ಅದರ ಮುಂದೆ ರಕಾರ ಬಂದರೆ, ನಾವು ಹಿಂದೆ ನೋಡಿದ ಹಾಗೆ ಇಲ್ಲಿ
ರ ಎನ್ನುವುದು ಸಂಯುಕ್ತಾಕ್ಷರವಾಗಿ ಅದರ ಮುಂದೆ ಪೂರ್ಣಾಕ್ಷರ ಬಂದ್ರೆ ಈ ರೀತಿಯಲ್ಲಿ ಬರಿತೀವಿ. ಆದ್ರೆ ಒಂದು ಸಂಯುಕ್ತಾಕ್ಷರದ ಮುಂದೆ ರಕಾರ ಬಂದರೆ ಪೂರ್ಣಾಕ್ಷರವಾಗಿ ಬಂದಾಗ, ಉದಾಹರಣೆಗೆ ವಕ್ರ, ಕ ಪ್ಲಸ್ ರ ಪ್ಲಸ್ ಅ, ಈ ರೀತಿಯಾಗಿ ಬಂದಾಗ ನಾವು ಕ್ರ ಹೀಗೆ ಬರೆಯಲ್ಲ, ಇದು ತಪ್ಪು. ಕ್ರ ಅಂದ್ರೆ ಯಾವುದೇ ವ್ಯಂಜನವು ಸಂಯುಕ್ತಾಕ್ಷರ ವ್ಯಂಜನದ ಮುಂದೆ ರ ಎನ್ನುವಂಥದ್ದು ಪೂರ್ಣಾಕ್ಷರವಾಗಿ ಬಂದಾಗ ನಾವು ಈ ಸೈನ್ ಅನ್ನ ಬರಿತೀವಿ. ಆ ಅಕ್ಷರವನ್ನ ಬರೆದು, ಸಂಯುಕ್ತಾಕ್ಷರವನ್ನ ಬರೆದು ಈ ಸೈನ್ ಅನ್ನ ಬರಿತೀವಿ. ಉದಾಹರಣೆಗೆ ಉಗ್ರ, ಈ ರೀತಿ ಘ್ರ, ಜ್ರ, ದ್ರ, ಈ ರೀತಿಯಾಗಿ ಬರ್ತದೆ. ಅಂದ್ರೆ ಸಂಯುಕ್ತಾಕ್ಷರದ ಮುಂದೆ ರಕಾರವು ಪೂರ್ಣಾಕ್ಷರವಾಗಿ ಬಂದಾಗ ಅದನ್ನ ಈ ಸೈನ್ ಅಲ್ಲಿ ಬರಿತೀವಿ. ಉದಾಹರಣೆಗೆ ಆಗ್ಲೇ ಹೇಳಿದಾಗೆ ವಕ್ರ, ಶಕ್ರ ಅಂದ್ರೆ ಇಂದ್ರ, ಹಾಗೆ ವ್ಯಾಘ್ರಹ, ಇಲ್ಲಿ ಒಂದು ಸಂಯುಕ್ತಾಕ್ಷರ ಇದೆ ವ ಯ, ವ್ಯಾಘ್ರಹ, ಈ ರೀತಿಯಾಗಿ. ಪ್ರಾರ್ಥನಾ, ಇಲ್ಲಿ ಪ್ರಾರ್ಥನಾದಲ್ಲಿ ಪ ಪ್ಲಸ್ ರ, ಅಲ್ಲಿ ಪ್ರ ಆಯ್ತು, ಪ ಪ್ಲಸ್ ರ. ಋಥದಲ್ಲಿ ರ ಪ್ಲಸ್ ಥ ಪ್ಲಸ್ ಅ, ಅಲ್ಲಿ ರಕಾರವನ್ನ ಈ ರೀತಿಯಾಗಿ ಬರೀಬೇಕು. ಪ್ರಾರ್ಥನಾ. ಇದನ್ನು ನಾವು ಪದಚ್ಛೇದ ಮಾಡೋದಿದ್ರೆ ಪ ಪ್ಲಸ್ ರ ಪ್ಲಸ್ ಆ, ಪ್ರಾ ರ ಥ ಅ ನ ಪ್ಲಸ್ ಆ, ಈ ರೀತಿ ಆಗ್ತದೆ. ಈಗ ಇದರಲ್ಲಿ ಎಕ್ಸೆಪ್ಷನ್ ಏನು? ವ್ಯಂಜನ ಸಂಯುಕ್ತಾಕ್ಷರವಾಗಿ ರ ಪೂರ್ಣಾಕ್ಷರವಾದಾಗ ಈ ಸೈನ್ ಅನ್ನ ಹಾಕ್ತೇವೆ. ಆದರೆ ಆ ವ್ಯಂಜನ ತ ಆಗಿದ್ರೆ, ತ ಪ್ಲಸ್ ರ ಪ್ಲಸ್ ಅ, ಅದನ್ನು ಹೇಗೆ ಬರಿತೀವಿ? ಹೀಗೆ ಬರೆಯೋದಿಲ್ಲ. ಅದಕ್ಕೆ ಒಂದು ಹೊಸ ಅಕ್ಷರವಾಗಿ ಬಂದಿದೆ, ತ್ರ ಅಂತ. ಇದಂದ್ರೆ ತ ಪ್ಲಸ್ ರ ಪ್ಲಸ್ ಅ. ನಾವೀಗ ಬರಿತೀವಿ. ಉದಾಹರಣೆಗೆ ಪತ್ರಂ, ಇಲ್ಲಿ ತ ಪ್ಲಸ್ ರ ಇದೆ, ಋಕಾರ ಇಲ್ಲ, ಸ್ವರ ಋಕಾರ ಇರೋದಲ್ಲ. ಇಲ್ಲಿ ತ ಪ್ಲಸ್ ರ ಪ್ಲಸ್ ಅ, ಪತ್ರಂ, ಪಾತ್ರಂ, ಕ್ಷೇತ್ರಂ, ಈ ರೀತಿಯಲ್ಲಿ ಬಂದಾಗ, ಅಂದ್ರೆ ತ ಸಂಯುಕ್ತಾಕ್ಷರದ ಮುಂದೆ ರ ಎನ್ನುವಂತಹ ಅಕ್ಷರ ಪೂರ್ಣಾಕ್ಷರವಾಗಿ ಬಂದರೆ ಈ ರೀತಿಯಾಗಿ ಬರಿಬೇಕು. ಉಳಿದದ್ದಕ್ಕೆಲ್ಲ ನಾವು ಈ ರೀತಿ ಚಿಹ್ನೆಯನ್ನ ಹಾಕಬೇಕಾಗ್ತದೆ. ಮುಂದೆ ಇನ್ನೊಂದು ಅಕ್ಷರವನ್ನ ನೋಡೋಣ, ಸಂಯುಕ್ತಾಕ್ಷರ ಶ. ಅಲ್ಲಿಗ ತ ಆಯ್ತು, ತಗೆ ರ ಬಂದ್ರೆ ತ್ರ ಬರೆದ್ವಿ. ಶ ಪ್ಲಸ್ ರ ಪ್ಲಸ್ ಅ, ಈ ರೀತಿಯಾಗಿ ಬಂದಾಗ ಇಲ್ಲಿ ರ ಎನ್ನುವಂಥದ್ದು ಪೂರ್ಣಾಕ್ಷರ, ಅದರ ಮುಂದೆ ಸಾಮಾನ್ಯ ರೂಲ್ ಏನು, ಯಾವುದೇ ವ್ಯಂಜನ ಬಂದರೂ ಈ ಚಿಹ್ನೆಯನ್ನು ಹಾಕಬೇಕು. ಎಕ್ಸೆಪ್ಷನಲ್ ಕೇಸು ಮೊದಲನೆಯದಾಗಿ ತ ಪ್ಲಸ್ ರ ಬಂದರೆ ಈ ಚಿಹ್ನೆ ಅಕ್ಷರ ಹೊಸ ಅಕ್ಷರ ಬಂತು. ಅದೇ ಶ ಪ್ಲಸ್ ರ ಬಂದಾಗ ಶ್ರ ಈ ರೀತಿಯಾಗಿ ಬರ್ತದೆ. ಅದನ್ನು ನಾವು ಶ್ರ ಅಂತ ಬರೆಯೋ ಹಂಗಿಲ್ಲ. ಇಲ್ಲಿ ಈ ರೀತಿಯಲ್ಲಿ ಶ್ರ ಈ ರೀತಿಯಲ್ಲಿ ಬರಿಬೇಕಾಗ್ತದೆ. ಉದಾಹರಣೆಗೆ ಆಶ್ರಮ, ಆಶ್ರಮ, ಶ್ರಮ, ಶ್ರಾಂತ, ಶ್ರಾವಣ, ಅವುಗಳಿಗೆಲ್ಲ ಇದೇ ಬರ್ತದೆ. ಹಾಗೆ ವಿಶ್ರಾಂತಿ. ಇನ್ನೊಂದು
ಸ್ಪೆಷಲ್ ಅಕ್ಷರವಾಗಿ ಬರ್ತದೆ. ಜ್ಞ ಜ್ಞ. ಜ ಸಂಯುಕ್ತಾಕ್ಷರ ಪ್ಲಸ್ ಜ್ಞ ಪ್ಲಸ್ ಅ. ಇದು ಯಾವುದಾದ್ರೂ ಬರ್ಬೋದು, ಗುಣಿತಾಕ್ಷರವಾಗ್ತಾ ಹೋಗ್ತದೆ. ಜ ಪ್ಲಸ್ ಜ್ಞ ಜ್ಞ ಅನ್ನುವಂಥದ್ದರಲ್ಲಿ ನಾವು ಅದನ್ನು ಬರಿಬೇಕಾದ್ರೆ ಈ ರೀತಿಯಲ್ಲಿ ಲೈನ್ ಹೀಗೆ ಬರಿಬೇಕಾಗ್ತದೆ. ಆಜ್ಞಾ, ಸಂಜ್ಞಾ, ಸರ್ವಜ್ಞಃ. ಇಲ್ಲಿ ಸ ರ್ ವ ರ ಸಂಯುಕ್ತಾಕ್ಷರ. ಇಲ್ಲಿ ಏನಿದೆ ಜ ಪ್ಲಸ್ ಜ್ಞ ಇದೆ ಇಲ್ಲಿ ಸರ್ವಜ್ಞದಲ್ಲಿ. ಇವಿಷ್ಟು ಸ್ಪೆಷಲ್ ಅಕ್ಷರಗಳಾಗಿ ಬರ್ತವೆ. ಕ್ಷ, ತ್ರ, ಶ್ರ ಹಾಗೆ ಜ್ಞ. ಶ್ರ ಜ್ಞ. ಇವಿಷ್ಟು ಸಂಸ್ಕೃತದಲ್ಲಿ ಬರುವಂತಹ ಸಂಯುಕ್ತಾಕ್ಷರದ ಬಗ್ಗೆ ವಿವರಣೆಗಳು. ಒಮ್ಮೆ ಸಮ್ಮರೈಸ್ ಮಾಡೋದಾದ್ರೆ, ಸ್ವರದ ಸಹಾಯವಿಲ್ಲದೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿಕೊಂಡಾಗ ಅದನ್ನು ಸಂಯುಕ್ತಾಕ್ಷರ ಅಂತ ಕರಿತೇವೆ. ಹಾಗೆ ಕನ್ನಡಕ್ಕೂ ಸಂಸ್ಕೃತಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಂಡ್ವಿ. ಕನ್ನಡದಲ್ಲಿ ನಾವು ಪೂರ್ಣಾಕ್ಷರವನ್ನ ಒತ್ತಕ್ಷರವಾಗಿ ಬರಿತೀವಿ ಹೇಳೋದನ್ನ. ಇಲ್ಲಿ ಸಂಯುಕ್ತಾಕ್ಷರದಲ್ಲಿ ನೇರವಾಗಿ, ಸಂಸ್ಕೃತದಲ್ಲಿ ನೇರವಾಗಿ ಬರೆಯುವಂಥದ್ದು. ಹಾಗೆ ಪ್ರತಿಯೊಂದು ಅಕ್ಷರಗಳಿಗೂ ನಾವು ಸಂಯುಕ್ತಾಕ್ಷರವನ್ನು ಹೇಗೆ ಬರೆಯೋದು ಅನ್ನೋದನ್ನ ತಿಳಿದುಕೊಂಡ್ವಿ. ಹಾಗೆ ಒಂದಿಷ್ಟು ಉದಾಹರಣೆಗಳನ್ನ ಸಹ ತಿಳಿದುಕೊಂಡ್ವಿ. ಪ್ರತಿಯೊಂದು ವ್ಯಂಜನ, ವರ್ಗೀಯ ವ್ಯಂಜನಗಳಿಗೂ ಹಾಗೆ ಅವರ್ಗೀಯ ವ್ಯಂಜನಗಳಲ್ಲಿ ಯಾವ ರೀತಿಯಾಗಿ ಸಂಯುಕ್ತಾಕ್ಷರವನ್ನ ಬರೆಯುವಂಥದ್ದು, ಅದರಲ್ಲಿ ಎಕ್ಸೆಪ್ಷನ್ ಕೇಸ್ಗಳನ್ನು ಸಹ ನೋಡಿದ್ವಿ. ಹಾಗೆ ಒಂದಕ್ಕಿಂತ ಹೆಚ್ಚು ಸಂಯುಕ್ತಾಕ್ಷರವನ್ನ ಹೊಂದುವುದು ಬರೆಯೋದು ಹೇಗೆ ಅನ್ನೋದನ್ನ ಸಹ ನೋಡಿದ್ವಿ. ಕೊನೆಯದಾಗಿ ಕೆಲವೊಂದು ಸ್ಪೆಷಲ್ ಲೆಟರ್ಸ್ಗಳು, ಅವುಗಳನ್ನು ಯಾವಾಗ ಉಪಯೋಗಿಸ್ತೇವೆ ಅನ್ನೋದನ್ನ ಸಹ ನೋಡಿದ್ವಿ. ಇವಿಷ್ಟು ಸಂಯುಕ್ತಾಕ್ಷರಗಳ ಬಗ್ಗೆ ಇರುವಂತಹ ವಿವರಣೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.